ಸಣ್ಣಗೆ ತಂಡಿ ಶುರುವಾಗ್ಯದ ನೋಡ್ರಿ. ಮುಂಚೆನಂತರೂ ವಾಕಿಂಗ್ ಬಂದಾಗ ಗದ ಗದ ನಡ್ಗಂಗೆ ಆಗ್ತದ್ರಿಪ್ಪ. ನಮಗೆ ಮೊದಲೇ ತಂಡಿ ಅಂದ್ರೆ ಆಗಂಗಿಲ್ರಿ. ತೆಳ್ಳಗಿದ್ದೀವಲ್ಲ, ಒಟ್ಟು ತಂಡಿ ತಡ್ಕೊಳ್ಳೋದು ಆಗಂಗಿಲ್ಲ ನೋಡ್ರಿ. ಹೌದೌದ್ರಿ. ದಪ್ಪ ಇದ್ದವ್ರಿಗೆ ಒಂದು ಸ್ವಲ್ಪ ತಂಡಿ ಹಿಡಿದು ಕಡಿಮೆ ರೀ. ಆಮೇಲೆ ಫ್ಯಾನ್ ಗಾಳಿನೂ ಭಾಳ ಬೇಕಾಗ್ತದ್ರಿ ಅವ್ರಿಗೆ. ಆದ್ರೆ ತೆಳ್ಳಗಿದ್ದವ್ರಿಗೆ ಹಂಗಲ್ರಿ. ಗಾಳಿನೂ ಬೇಕಾಗಂಗಿಲ್ರಿ, ತಂಡಿನೂ ತಡ್ಕೊಳ್ಳೋದಾಗಂಗಿಲ್ರಿ. ಆದ್ರೆ ನೀವೇನು ಬಿಡ್ರಿ, ಯಾವಾಗಲೂ ಕಟ್ಟಿದ ಮಾಪ್ಲರ್ ತಲೆ ಕಟ್ಟೇ ಇಟ್ಟಿರ್ತೀರಿ. ಅದು ನಮ್ಮ ಸ್ಟೈಲ್ ಬಿಡ್ರಿಪ್ಪ. ಅದೇನು ತಂಡಿ ಸಂಬಂಧ ಅಂತೇನು ಕಟ್ಕೊಳಂಗಿಲ್ರಿ ನಾನು. ಆದ್ರೆ ಅದು ಬಿಚ್ಚಿದ್ರೆ ಏನೋ ಒಂಥರ ನಮ್ಗೆ ಸಮಾಧಾನ ಆಗಂಗಿಲ್ರಿ. ಅದು ನಮ್ಮ ಸಿಂಬಲ್ ಇದ್ದಂಗ್ರಿ. ನಮಸ್ಕಾರ ಆಲ್ ಮುದುಕ್ ಮಾಮಾಜ್. ಏನ್ರ ಅನ್ಕೋತ ಮತ್ತೇನಂತೀರಿ ಬಾಂಡ್ಲಿ ಮಾಮ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡ್ಲಾರ? ಆರಾಮಿದ್ದೀರಿಲ್ಲ? ಹೋಗ್ಯಾರಂತ ಸುದ್ದಿ ಕೇಳಿದ್ದೆ, ನೀವೇನೇ ಇಲ್ಲೇ ಇದ್ದೀರಲ್ರಿ? ಗುಂಡಣ್ಣ ಪದ್ ಹೆಂಗ್ಯಾಕೆ ಮಾತಾಡ್ತಿದಿ? ಹೋಗ್ಯಾರಂದ್ರೆ ಏನದ ಅರ್ಥ? ಹಿರಿಯರಿಗೆ ಹೆಂಗೆ ಮಾತಾಡ್ತಾರ? ಅಯ್ಯೋ ಇಲ್ರಿ ಮಾಮ, ನೀವು ತಪ್ಪು ತಿಳ್ಕೊಂಡ್ರಿ ನೋಡ್ರಿ. ಹೋಗ್ಯಾರಂದ್ರೆ ಮ್ಯಾಗ ಅಲ್ರಿ, ಊರಿಗೆ ಹೋಗ್ಯಾರಂತ ಕೇಳಿದ್ದೀರಿ ನಾ ಸುದ್ದಿ. ಅದಕ್ಕೆ ಹೋಗಿಲ್ಲಲ್ಲ ಯಾಕ ಅಂತ ಕೇಳಿದಿರಿ. ಅವ್ರಿನ್ನ 150 ವರ್ಷ ಬದುಕಲ್ರಿ ಮಾಮ. ನಾ ಯಾಕೆ ಅವ್ರಿಗೆ ಹೋಗನ್ಲಿ ರೀ? ಇನ್ನೊಂದು ಕುಂಭಮೇಳ ಮುಗಿಸ್ಕೊಂಡ ಹೋಗಲ್ರಕ್ರಿ ಬೇಕಂದ್ರೆ ಅವರು. ಆಯ್ತು ತಗೋ, ನಾ ಕುಂಭಮೇಳ ಮುಗಿಸ್ಕೊಂಡ ಹೋಗ್ತೀನಂತ. ನೀ ಏನೇನಾರ ಮಾತಾಡ್ತೀಪ ಗುಂಡಪ್ಪ. ನೀ ಒಟ್ಟ ಬರೀ ಹಿಂಗೆ ಕಾಡಿಸ್ತೀನಿ ನೋಡು ನನಗೆ ಯಾವಾಗಲೂ. ಯಾಕೆ ನಾ ಹೋಗ್ಬೇಕಂತ ಇಷ್ಟ ನಿನಗೆ ಹೇಳಿ ನೋಡಮಂತ. ಹಂಗ್ಯಾಂಗ್ರಿ ಬಾಂಡ್ಲಿ ಮಾಮ? ನಿಮ್ಮನ್ನು ಕಳಿಸಿ ನಾ ಏನು ಮಾಡ್ಲಿ ಹೇಳ್ರಿ? ನಿಮ್ಮಂತವ್ರು ಬೇಕ್ರಿ ನಮಗ. ಅಂದಂಗ ಏನ್ರಿ ಮಾಪ್ಲಾರ ಮಾಮ, ತಂಡಿ ಹೆಂಗದ? ತಂಡಿ ಭಾಳ ಅದಪ್ಪ ಗುಂಡಣ್ಣ. ನಿನಗೆ ತಂಡಿನೇ ಹಿಡಿವಲ್ದ ಏನೋ ಕಟ್ಕೊಂಡು ಏನೋ ಸ್ವೆಟ್ರ್ ಗಿಟ್ರ್ ಹಾಕೊಂಬರಂಗಿಲ್ಲ ಬಿಡಪ್ಪ. ನಮಗೆ ಅಂಥವೆಲ್ಲ ಇಲ್ರಿ ಮಾಮ. ನಾವು ಸ್ವೆಟ್ರ್ ಗಿಟ್ರ್ ಹಾಕೋ ಮಂದಿ ಅಲ್ಲ. ಅವೆಲ್ಲ ನಿಮಗೆ ಬ್ಯಾಸ್ಗಿರ್ಲಿ ಮಳಿ ಇರಲಿ ಚಳಿ ಇರಲಿ ಅದೊಂದು ಸುತ್ತಿದ ಮಾಪ್ಲರ್ ಸುತ್ತಿದಂಗೆ ತಲಿಗೆ. ಮತ್ತು ನೋಡ್ರಿ ಕಿವಿ ಏನಾರ ಆಗ್ಯಾವನಂತ ಸ್ನಾನ ಮಾಡಾಗ್ರ ಬಿಸ್ತೀರ ಇಲ್ಲ ಅದನ್ನ? ಯಾಕೆ ಹೋಗುಂಡಣ್ಣ ತೀರಾ ಅನ್ನವಪ್ಪ ನೀನು. ಸ್ನಾನ ಮಾಡಾಗ್ರ ಬಿಸ್ತೀರಿ ಇಲ್ಲ ಅಂತ ಮನೆಗೆ ಹೋಗೇನು ಬಿಸ್ತೀನಿ. ಹೊರಗೆ ಬರೋ ಮುಂದಾಗ ಅದೊಂದು ಏನೋ ನನಗೆ ಹಾಕೊಳ್ಳಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಅದಕ್ಕೆ ಹಾಕೊಂಡು ಬಂದಿರ್ತೀನಿ. ಒಗಿಲಿಕ್ಕರ ಹಾಕ್ತಾನೆ ಇಲ್ಲ ಮಾರಾಯ, ಹೊಲಸು ನಾಡ್ತಿರ್ಬೇಕಂತೀನಿ. ಹೌದ್ರಿ, ಆಯ್ತು ಹೇಳ್ರಿ. ಸುಮ್ಮನೆ ಹೇಳ್ರಿ ಮಾಮ, ಹಂಗ್ಯಾಕೆ ಶಿಟ್ಟಿಗೆ ಹೇಳ್ತೀರಿ? ಅಂತಂಗ ನಾಷ್ಟ ಮಾಡ್ದೇನಪ್ಪ ಗುಂಡಣ್ಣ. ಏನು ಮಾಡಿ ಬಂದಿ ನಾಷ್ಟ? ಅವಲಕ್ಕಿ ರೀ. ಹೌದಾ, ಅವಲಕ್ಕಿ ಹಚ್ಚಿದ್ರೆ ಅವಲಕ್ಕಿ ಚೂಡತಿ ಅಂದ ಬಂದೆ. ಹಚ್ಚಿದ್ದನು ಇಲ್ಲ ಚೂಡನೂ ಇಲ್ರಿ. ಅವಲಕ್ಕಿ ಸೂಸ್ಲ ಮಾಡಿದ್ಲರಿ. ಹೌದಾ, ಅದ್ರಾಗೇನು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಶೇಂಗದ ಕಾಳು ಹಾಕಿದ್ರ ಇಲ್ಲ? ಇಲ್ರಿಪ್ಪ. ಸುಮ್ಮ ನಮ್ಮ ಮನೆ ಮುಂದೆ 1-2 ಗಿಡ ಆಗಿದ್ದು ರೀ. ಅದ್ರ ತಪ್ಲ ಹರ್ಕೊಂಬಂದು ಅವಲಕ್ಕಿ ಹಾಕಿ ತಾಳ್ಸಿದ್ದೀವ್ರಿ. ಹಿಂಗ್ಯಾಕೆ ಮಾತಾಡ್ತಿ ಗುಂಡಣ್ಣ? ಎಲ್ಲದಕ್ಕೂ ಒಂದು ಏನ್ರ ಅಂತೀಯಲ್ಲ. ಯಾಕೆ ನೀನು ಹೆಂಡತಿ ಜೊತೆ ಜಗಳ ಮಾಡಿ ಬಂದಿ ಏನು? ಇಲ್ರಿ ಮಾಮ, ನಾ ಯಾಕೆ ಜಗಾಡಿ ಬರ್ಲಿ ರೀ? ಅಲ್ಲಿ ನೋಡ್ರಿ ಮಾಮ ಹೆಂಗೆ ಕೇಳ್ತಾರೆ ನೋಡ್ರಿ ಮಾಪ್ಲರ್ ಮಾಮ. ಅಲ್ಲ ಅವಲಕ್ಕಿಗ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಇವೆಲ್ಲ ಹಾಕ್ತಿವಲ್ರಿ. ಹಾಕಿದ್ರೆ ಇಲ್ಲ ಅಂತೇಳಿ ಅವ್ರು ಕೇಳೋ ಸ್ಟೈಲ್ ಹೆಂಗಿತ್ತು ನೋಡಿದ್ರಿಲ್ರಿ? ಮತ್ತೆ ಬರೀ ಅಡ್ಡ ಹಚ್ತಾರ್ರಿ. ಹಂಗೆ ಸಂಬಾಯ್ತಂತ ತಿಕ್ಕೋತಿರಲ್ರಿ ಮಾಮ. ಮೋಸ್ಟ್ ಡೇಂಜರ್ ಇದ್ದಾರೆ ಅವರು. ತನಗೆ ಮೊದಲೇ ತಂಡಿ ತಡ್ಕೊಳೋದಾಗಂಗಿಲ್ಲ, ಏನಾರ ಒಂದೊಂದು ಮಾತಾಡ್ತಾನೆ. ಈ ಸಲ ತಂಡಿಗೆ ನಿಗರಿದ್ನ ಅಲ್ಲೋ ಗುಂಡಣ್ಣ. ಅವಲಕ್ಕಿ ಸುಸ್ಲದ್ಕಿಂತ ಹಚ್ಚಿದ ಅವಲಕ್ಕಿನೇ ಭಾರಿ ಮಸ್ತ್ ಆತವಪ್ಪ. ಟೊಮೆಟೊ ಕೊತ್ತಂಬರಿ ಮೆಣಸಿನ್ಕಾಯಿ ಸೌತಿಕಾಯಿ ಕ್ಯಾಬೇಜ ಕೊಚ್ಚಿ ಹಾಕಿ ಮ್ಯಾಲ ನಿಂಬೆಹಣ್ಣು ಹಿಂಡಿ ಒಂದಿಷ್ಟು ಪುಟಾಣಿ ಇಟ್ಟು ಉದುರಿಸಿ ತಿಂದ್ರೆ ಅಲ್ಲಲ್ಲ ಬಾಯಾಗ ನೀರ ಕಡಿತ ನೋಡ್ಕೊಂಡಣ್ಣ. ಆಯ್ತು ಹೇಳ್ರಿ ಮಾಮ, ನಮ್ಮ ಮನೆಗೆ ಬರ್ರಿ ಒಂದ್ಸಲ ಸುಂದ್ರಿಗೆ ಹೇಳಿ ಮಾಡಿಸ್ತೀನಿ ಅಂತ. ನಿಮಗೂ ಕೊನೆ ಆಸೆ ಆಗ್ಯದ. ಗುಂಡಣ್ಣ ಕೊನೆ ಆಸೆ ಆಗ್ಯದ? ಅಯ್ಯಪ್ಪ, ಏನು ತಪ್ಪು ತಿಳ್ಕೊಳಿಕತ್ತೀರಿ? ಯಾಕೆ ನಿಮಗೆ ಏನಾಗ್ಯದ ಅನ್ಬೇಕು ಇವತ್ತು? ಕೊನೆ ಆಸೆ ಅಲ್ರಿ ಮಾಮ, ನಾ ಹೇಳಿದ್ದು ಕೆನಿ ಮೊಸರು ತಿನ್ನಂಗಾಗ್ಯದ ನಿಮಗೆ. ಅದ್ರ ಮ್ಯಾಲ ಒಂದಿಷ್ಟು ಕೆನಿ ಮೊಸರು ಹಾಕೊಂಡು ತಿಂದ್ರೆ ಮಸ್ತ್ ಆತದ ಅಂತ ಹೇಳಿದಿರಿ. ಗುಂಡಪ್ಪ, ನಿಂದು ಯಾಕ ಅತಿ ಆಯ್ತಪ್ಪ. ನೀ ಬಾಂಡ್ಲಿ ಮಾಮಗ ಭಾಳ ಕಾಡಿಸ್ತಿ ಬಿಡಪ್ಪ ಗುಂಡಣ್ಣ. ಏನೇ ಅಂದ್ರೂ ಬರೀ ಹಿಂಗೆ ಮಾಡ್ತಾ ನೋಡ್ರಿ ಸರ. ದಿನಾನು ಒಂದು ಏನರ ಹಿಂಗೆ ಈ ಥರದ್ದು ಅಂದೆ ಅಂತಾನ್ರಿ. ರಗಡ್ ಸಲ ಆಗ್ಯದ್ರಪ್ಪ, ಒಂದ್ಸಲ ಅಲ್ಲ ಏನೋ ಅಲ್ಲ. ಅನ್ಬೇಡಪ್ಪ ಅಂತ ಹೇಳಿದ್ರೂ ಕೇಳಂಗಿಲ್ಲ. ಏನು ತಾವೊಬ್ಬನೇ ಇಲ್ಲಿ ಊಟ ಜಾಡ್ಕೊಂಡು ಇರ್ಬೇಕಂತ ಮಾಡೋಣ ಏನು? ನಾನು ಕಳಿಸಿ ಯಾರಿಗೆ ಗೊತ್ತು? ಹಂಗೆ ಕಂತೀರಿ ಮಾಮ, ಹಂಗೆ ಅನ್ಬಾರ್ದ್ರಪ್ಪ. ನೀವು ದೊಡ್ಡವರಾಗಿ ನಿಮ್ಮ ಬಾಯಾಗಂತ ಮಾತು ಬರಬಾರ್ದು. ಹೋಗ್ಲಿ ಬಿಡ್ರಿ. ಅಂದಂಗೆ ನಿನ್ನೆ ಅಮಾವಾಸ್ಯೆ ಜೋರಾಯ್ತೇನ್ರಿ? ಜೋರು ಮಾಡಿದ್ವಪ್ಪ. ಅದೇ ಮಾಮೂಲಿ ದೇವ್ರ ಪೂಜೆ ಗಾಡಿ ತೊಳೆದು ಎಲ್ಲ ಮಾಡಿ ಮುಗಿಸಿದ್ವಿ ನೋಡಪ್ಪ. ನಿಮ್ಮದು ಹೆಂಗಾಯ್ತಪ್ಪ ಗುಂಡಣ್ಣ? ನಮ್ಮದು ಅಷ್ಟೇ ರೀ. ಮಾಮ ಮನೆಗೆ ಬರಬೇಕಂತ ಮಾಮಿ ಕರೀಲಿಕತ್ತಾಳ. ಯಾರಪ್ಪ ಗುಂಡಣ್ಣ? ಈಕಿ ಹೆಣ್ಮಗಳು ಹೊಸ್ತಾಗಿ ಬಂದಾಳಲ್ಲ. ನಮ್ಮ ಸೊಸಿರಿ ಮಾಮ, ಊರಿಂದ ಬಂದಾಳ್ರಿ. ಭಾರಿ ಶಾಣೆ ಇದ್ದಾಳ್ರಿ ಮಾಮ. ಇಂಗ್ಲೀಷ್ ಮೀಡಿಯಮ್ ಹೋಗ್ತಾಳ್ರಿ. ಇಷ್ಟು ಶಾಣೆ ಅದಲ್ರಿ ಹುಡುಗಿ, ಭಾರಿ ಅದ್ ಬಿಡ್ರಿ. ಹೌದಾ? ತಂಗಿ ಬಾರವ, ಎಷ್ಟನತ್ತೆ ಓದ್ತಿ? ಐ ಆಮ್ ಸ್ಟಡಿಂಗ್ ಇನ್ 10th ಸ್ಟ್ಯಾಂಡರ್ಡ್. ಹೌದಾ? ಇಂಗ್ಲೀಷ್ನಾಗ ಹೇಳ್ತಾಳೆ. ಭಾರಿ ಶಾಣೆ ಇದ್ದಂಗೆ ಅದಾಳಪ್ಪ ಹುಡುಗಿ. ಹ್ಞೂ ರೀ ಮಾಮ, ಭಾರಿ ಶಾಣೆ ಇದ್ದಾಳೆ. ಅದೇ ರೀ, ಏನ್ರ ಕೇಳ್ತಿದ್ರಿ ಕೇಳ್ರಿ, ಇಂಗ್ಲೀಷ್ನಾಗ ಹೇಳ್ತಾಳ್ರಿ. ನಮಗೇನು ಇಂಗ್ಲೀಷ್ನಾಗ ಕೇಳ್ಲಿಕ್ಕೆ ಬರಂಗಿಲ್ಲಪ್ಪ. ಇದ್ದಷ್ಟ್ರಾಗ ಶಾಣೆರಂದ್ರ ನಮ್ಮ ಮಪ್ಲಾರ್ ಮಾಮನೇ. ನೀವೇ ಕೇಳ್ರಿ ಸರ. ತಂಗಿ, ಸ್ವಲ್ಪ ಇಂಗ್ಲೀಷ್ನಾಗ ನಿಂದು ಪರಿಚಯ ಮಾಡ್ಕೊರವ ನೋಡೋಣ.
Good morning, sir. My name is Pinky. I am studying in 10th class. Give me 2 days leave. Please grant me going vegetable market, sugar cane juice at the conditional for the death. My father name is Sharat. My mother name is Gita. You stupid. I am going in this last warning. Old man, all are few death. ಇದ್ರಿ ಹಣ ಎತ್ತ ಏನು ಇಂಗ್ಲೀಷ್ ಕಲ್ತಾಳ ಮಾರ ಈಕಿ 10th ಪರಿಚಯ ಮಾಡಿ ಕೊಟ್ಟಿದ್ದ ರೀತಿ ಒಂದು ಲೀವ್ ಲೆಟರ್ ಬರ್ದು ಕಳಿಸ್ಬಿಟ್ಲು ಲಾಸ್ಟಿಗೆ ನಮ್ಮನ್ನ ಸಾಯಿಸಿದ್ಲಲ್ಲ ಮಾರ ಈಕಿ ಭಾರಿ ಕಲ್ತಿ ಬಿಡವ. ನಡಿ ತಂಗಿ ಮನೆಗೆ ಹೋಗು, ಶಾಣೆ ಇದ್ದಿದ್ದು ಭಾಳ ಶಾಣೆ ಇದ್ದೀವ. ನೋಡಪ್ಪ ಇಂಗ್ಲೀಷ್ ಭಾರಿ ಮಾತಾಡ್ತಾವ ಬಿಡ ಹುಡುಗಿ. ಹೆಂಗ್ರಿ ಮಾಮ ನಮ್ಮ ಸೊಸಿ ಅಂದ್ರೆ ಏನು ಸುಮ್ಮನೆ ಏನ್ರಿ ಮತ್ತ ಲಕ್ಷಾನ್ಗಟ್ಲೆ ಕೊಟ್ಟು ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹಾಕ್ಯಾರಿ. ಆಯ್ತು ಬಿಡು ಗುಂಡಣ್ಣ, ಭಾರಿ ಕಲ್ತಾಳ, ಮಸ್ತ್ ಸಾಲಿ ಕಲ್ತಾ ಬಿಡು. ಹಂಗೆ ಮನೇದ ಸ್ವಲ್ಪ ಕಸ ಮುಸುರಿ ಅಡಿಗೆನೂ ಕಲಿಸ್ರಿ, ಉಪಯೋಗ ಬರ್ತಾಳ ಅಂದ್ರ. ಹಾ ಮನೇನ ಕೆಲಸ ಯಾಕೆ ಹಚ್ತಾರಿ ಮಾಮ? ಆಕಿಗೆ IAS IPS ಮಾಡಿಸ್ಬೇಕಂತ ಮಾಡ್ಯಾರ ಅವ್ರ ಅವ್ವ ಅಪ್ಪ. ಆಯ್ತು ತಗೋಯಪ್ಪ, ಆಕಿ ಕಲ್ತಂಗ ಅವ್ರು ಕಲಿಸ್ದಂಗ. ಸುಮ ನೀನಿಲ್ಲದೆ ನಾನು ಹೇಗಿರಲಿ, ಸುಮ ನೀನಿಲ್ಲದೆ ನಾನು ಹೇಗಿರಲಿ. ಹಿಂಗೆ ಕಾಡ್ತೆ ಸುಂದ್ರಿ, ಏನಾಗ್ಯದ ನಿನಗ? ಹುಚ್ಚಿಗೆ ಸಿಡ್ದದ ಏನು? ಸುಮ್ಮ ಹಂಗೆ ಅವಾಗವಾಗ ನಮ್ಮ ಸುಮಾನ್ ಮೇಲೆ ನಮಗೆ ಪ್ರೀತಿ ಬಂದಿರ್ತದ. ಏನು ನಡ್ದದ? ಏನಿಲ್ವಾ, ಈಗ ಆಯ್ತು ಅಡಿಗೆಲ್ಲ, ಸುಮ್ ಕೂತಿದ್ ನೋಡು. ಬರ್ರಿ ಕೂಡ್ ಬರ್ರಿ. ವೀಣಾ ಬಂದೇವ ನೀವಳೆ? ಯಾಕ ಬಾ ಕೂಡ್ ಬಾ. ಹೌದವ, ನಂದು ಕೆಲಸ ಆಗಿತ್ತಾ, ಹೋಗಿ ಬರಂಬ ಅಂದ್ಲು ಸುಂದ್ರಿ, ಅದಕ್ಕೆ ಬಂದೆ. ಸುಮ್ಮ ನಿನ್ನೆ ಅಲ್ಲಿ ಕಟ್ಟಿ ಕೂತಾಗ ಸವಿತಾನ ಕೊಳ್ಳ ನೋಡಿತೇನ? ಶಾರ್ಟ್ ಮಂಗಲ್ಯ ಹಾಕೊಂಬಂದಿದ್ಲು ನೋಡು. ಆಕಿನ ಗಂಡ ಮೊನ್ನೆ ಬರ್ತಡೇಕ ಗಿಫ್ಟ್ ಕೊಡ್ಸ್ಯಾನಂತ. ಇಷ್ಟು ತುಟ್ಟಿ ಕಾಲ್ದಾಗನು ಮಂಗಲಸೂತ್ರ ತಂದು ಕೊಟ್ಟ ನೋಡವ. ಭಾರಿ ಲಕ್ಕಿ ಬಿಡ ಆಕಿ. ರಘುಡ್ ಶ್ರೀಮಂತರಿದ್ದಾರ, ಕೊಡ್ಸಿರ್ಬೇಕು ಬಿಡ ವೀಣಾ. ಅಂತವ್ರು ತಗೊಳೋದ್ರಲ್ಲಿ ನನಗೇನಿದು ಅನ್ಸಂಗಿಲ್ಲವ. ಅದ್ರಾಗ ಆಶ್ಚರ್ಯನೇ ಅನ್ಸಂಗಿಲ್ಲ, ಯಾಕಂದ್ರೆ ರಘುಡ್ ರೊಕ್ಕ ಇರ್ತಾವ, ತಗೋತಾರ. ವೀಣಾ ಅವ್ರದೇನು ಹೊಸದ ಹೇಳು? ಆದ್ರೂ ಪುಣ್ಯವಂತರಿಗೆ ಮಾತ್ರ ಅಂತ ಗಂಡದರು ಸಿಗ್ತಾರ ಬಿಡ ಸುಮ. ನಮ್ಮ ಗಂಡನೂ ಇರ್ತಾವ, ಏನೇನೇನೇನೇನೋ ಕೊಡ್ಸಂಗ್ಲೋಡವ ಯವ್ವ. ಬರೀ ಅದೇ ಅಳ್ದೇಕಿನೇ ಕೇಳ್ಬೇಕು. ಏನೇನೇನೇನೋ ತಗೋ ಅಂತ ಒಂದಿನ ಬಾಯಿಗೆ ಬರಂಗ್ಲೋಡು ಸುಮ ನಮ್ಮ ಗಂಡಗಂತ್ರನು. ಹೌದು ನೋಡು ವೀಣಾ, ಏನೇನೇನೇನೋ ಕಾಣದ ಇಲ್ಲ ನಾವು ಒಟ್ಟ. ಬರೀ ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ಅನ್ಕೋತ ಸುಮ್ ಕೂತ್ ಬಿಡೋದು ನೋಡು. ಎದಕ್ಕೂ ಉಪಯೋಗಿಲ್ಲ ವಯವ್ವ ನಮ್ಮ ಗಂಡದಾರಂತಾರನು. ನಮಗೇನು ಕೊಡಿಸ್ತಾರನ್ನ ಸುಂದ್ರಿ? ನಮಗೂ ಏನು ಕೊಡ್ಸಂಗಿಲ್ಲ, ಯಾಕಂದ್ರೆ ನಮ್ಮ ಪರಿಸ್ಥಿತಿನೇ ಹಂಗಿರ್ತದಲ್ಲ. ಅವ್ರು ಎಷ್ಟು ಪೇಮೆಂಟ್ ತರ್ತಾರ, ನಾವು ಹೆಂಗೆ ಸಂಸಾರ ಮಾಡ್ತೀವಿ ಎಲ್ಲ ನಮಗೆ ಗೊತ್ತಿರ್ತದ. ಮತ್ತನೂ ಅವ್ರು ಏನು ಕೊಡ್ಸಿಲ್ಲ ಅಂತ ಅನ್ನೋದು ನಾವು ಅವ್ರಿಗೆ ಅಪೋದ ಕೊಟ್ಟಂಗೆ ನೋಡುವ. ಹಂಗೆ ಅನ್ಲೇಬಾರ್ದು ನಾವು. ಹಂಗಂದ್ರೆ ಹೆಂಗೆ ಸುಮ, ನಾವು ಯಾವಾಗ ಕಾಣ್ಬೇಕು ಹೇಳು ಮತ್ತೆ? ಅಲ್ಲ, ತಾವು ಪೇಮೆಂಟ್ ಕೊಟ್ಟಿದ್ರಾಗನೇ ತೆಗೆದಿಟ್ಟು ಏನರ ಮಾಡ್ಕೋಬೇಕಂತ ಅಂತಿರ್ತೀವಿ ನೋಡು ಒಂಚೂರು. ಇಲ್ಲಿ ನೋಡು, ಯಾವಾಗ ಕಸಗೊಳೆ ಅಂತ ನಿಂತಿರ್ತಾರ ಮೊದಲು ಒಟ್ಟ. ನೋಡು, ಬಿಸಿ ಹಾಕಿರ್ತೀನಲ್ಲ, ಆ ಬಿಸಿ ರೊಕ್ಕ ಸಹಿತ ಒಂದಿನ ಬಿಡಂಗ್ ನೋಡು. ನೀನು ತಿಂಗಳಿಗೆ 2-3 ಸಾವಿರ ರೂಪಾಯಿ ಹಾಕಿ ಒಂದಿಷ್ಟು ರೊಕ್ಕ ಒಂದು ಅಮೌಂಟ್ ಆಯ್ತಂದ್ರೆ ಒಂದೇನಾರ ಒಂದು 4 ಗುಂಜಿ ಬಂಗಾರ ತೊಗೊಂಡ್ರೆ ಆಯ್ತು ಅಂತೇಳಿ ನಾ ಮಾಡ್ಕೊಂಡ್ರ ಕಾಯ್ತಿರ್ತಾರ ನೋಡು ಬಿಸಿ ಸಂಬಂಧ. ಹಿಂಗಾಗಿ ಸಾಕಾಗತ್ ಬಿಡ್ದವ ಯವ್ವ ಸುಮ್ಮ. ಯಾ ಸಂಸಾರ ಯಾ ಜೀವನ ಅನ್ನಂಗೆ ಅನಿಸ್ಬಿಡ್ತದ ಆ ಕಡೆ. ಈಗಂತೂ ಮುಗಿತಿನ್ನ ಬಂಗಾರ ಅನ್ನೋದು ಮರ್ತ ಬಿಡ್ದು ನೋಡ. ಒಟ್ಟ ಬಂಗಾರ ಯಾರು ಹಾಕೋಬೇಕಲ್ಲ ಅಂಥವ್ರೇ ಹಾಕೋತಾರ. ಬರೀ ಶ್ರೀಮಂತರಿಗೆ ಬಂಗಾರ ನೋಡುವ, ನಮ್ಮಂಥವ್ರಿಗೆ ಏನು ಬಂಗಾರ ಇಲ್ಲ ಬೆಳ್ಳಿಲ್ಲ. ಒಣ ಟಣ ಹಂಗೆ ಕೂತು ಬಿಡೋದು ನಾವು ಅಷ್ಟೇ. ನಾ ಅಂತಿ ನೋಡು ಸುಂದ್ರಿ, ವೀಣಾ ನೀ ತಪ್ಪು ತಿಳ್ಕೋರಿ. ಆದ್ರ ಬಂಗಾರ ಮೈ ಮೇಲೆ ಹಾಕೊಂಡ್ರೆ ನೆಮ್ಮದಿ ಅಂತ ಅನ್ಕೊಳ್ಳೋದು ತಪ್ಪವ. ನಾವು ಏನೂ ಇರ್ಲಿಲ್ಲ ಅಂದ್ರೂ ನೆಮ್ಮದಿಯಿಂದ ಗಂಡ ಹೆಂಡತಿ ಮಕ್ಕಳು ಆರಾಮ್ ಇರ್ತೀವಲ್ಲ, ಅದೇ ಸಾಕು ನೋಡು. ಈಗ ನಿನ್ನೊಬ್ರು ಕಮೆಂಟ್ ಮಾಡಿದ್ರು, ಎಲ್ಲನೂ ಸಿಗ್ತದ ಕಲಿಯುಗದಾಗ, ನೆಮ್ಮದಿ ಒಂದು ಬುಟ್ಟು ಅಂತ ಹೇಳಿದ್ರು ಕಮಲಾ ಅವರು. ಕರೆಕ್ಟ್ ಅದ ಅದು. ನೆಮ್ಮದಿ ಎಷ್ಟು ಹುಡುಕಿದ್ರ ಸಿಗ್ತದ ಹೇಳು? ನಮ್ಮಂತವ್ರ ಮನ್ಯಾಗನೇ ನೆಮ್ಮದಿ ಇರೋದದು. ಸುಮ್ಮನೆ ನೀವೇನು ಕೊಡ್ಸಿಲ್ಲ ಅಂತೇಳಿ ದಿನ ಗಂಡದಲ್ಲಿ ಪಿಡಿಸೋದ್ರಿಂದ ಅದರಿಂದ ನೆಮ್ಮದಿ ಸಿಗಂಗಿಲ್ಲ ವೀಣಾ. ನೋಡ್ಬೇಕಂದ್ರ ನೀನು ಹಂಗಿದ್ದು ನೋಡು, ಏನು ಬೇಡಪ್ಪ ನನಗೆ ಯಾಕೆ ಬೇಕು ಬಿಡು, ಊಟಕ್ಕೆ ಬಟ್ಟೆಗೆ ಕೊಟ್ಟನ್ ದೇವ್ರು ಸಾಕಂತೇಳಿ ಖುಷಿಯಿಂದ ಇರ್ರಿ. ಅದರಷ್ಟು ಖುಷಿ ಎದ್ರಾಗೂ ಸಿಗಂಗಿಲ್ಲ. ಏಯ್ಯವ್ವ, ನಿನ್ನಷ್ಟು ಹೊಂದ್ಕೊಂಡು ಹೋಗೋದು ಆಗ್ಲಿ ಬಿಡವ ನಮ್ಗೆ. ಒಂದು ಚೂರ ಗಂಡನ ಬಿಟ್ಟು ಕೊಡ್ತೀಯ ಸುಮ್ಮ ನೀನು? ಅಲ್ಲ, ನಾವು ನಮ್ಮ ಗಂಡದರ ಬಗ್ಗೆ ಎಷ್ಟು ಹೇಳಿಕತ್ತೀವಿ, ನೀವು ಒಟ್ಟ ಏನು ಹೇಳವಳ್ಳು ನೋಡು. ಅಯ್ಯೋ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಮತ್ತೆ ನಮ್ಗೆ ಬೋಧನೆ ಮಾಡ್ಲಿಕ್ಕೆ ಬರ್ತದೆ. ಅದು ಹಂಗೆ ಅದದು ಸುಮ್ಮ. ಅದಕ್ಕೇನು ಆಸೆ ಆಕಾಂಕ್ಷೆ ಅನ್ನೋದೇ ಇಲ್ಲ ಅದಕ್ಕೆ ಒಟ್ಟ. ಬರೀ ಹೆಂಗೆ ಬರ್ತದೆ ಜೀವನ, ಹಂಗೆ ಹೊಂದ್ಕೊಂಡು ಹೊಂಟು ಬಿಡ್ತದ ಅದು ಅಷ್ಟೇ. ಸುಂದ್ರವ, ಆಸೆ ಇಲ್ಲಾರ್ದು ಹೆಣ್ಮಕ್ಳೇ ಇಲ್ಲ, ತಿಳ್ಕೊಂಬಿಡೋದನ. ನಮಗೂ ರಗಡ್ ಆಸೆ ಆಕಾಂಕ್ಷೆಗಳೆಲ್ಲ ಇರ್ತಾವ. ಎಲ್ಲ ಥರ ನಾವು ಮಾಡಬೇಕು ಅಂತಿರ್ತದ, ಎಲ್ಲ ಹಾಕೋಬೇಕು ಅಂತಿರ್ತದ. ಆದ್ರ ಪರಿಸ್ಥಿತಿ ಹೆಂಗಿರ್ತದಲ್ಲ ನಮ್ಮದು, ಅದಕ್ಕೆ ಅನುಗುಣವಾಗಿರ್ಬೇಕು ಅಂತ ಹೇಳಿಕತ್ತೀನವ ನಾನು. ನಾ ಅಂತೂ ನನ್ನ ಗಂಡಗೆ ಏನು ಕೊಡಿಸು ಅಂತ ಪೀಡ್ಸಂಗಿಲ್ಲವ. ಅದ್ರ ಸಂಬಂಧ ನಾವು ಆರಾಮಿದ್ದೀವಿ ನೋಡು. ಹಂಗಿದ್ರೆ ಆರಾಮಿರ್ತೀವಿ ಬಿಡು. ಏನು ಕೊಡಿಸು ಅನ್ಲಾರ್ದ ಹೆಂಗೆ ಬರ್ತದ ಹಂಗೆ ಹೊಂದ್ಕೊಂಡು ಹೋದ್ರೆ ಆರಾಮಿದ್ದೇ ಇರ್ತೀವಿ. ಆದ್ರೆ ನಮಗೂ ಎಲ್ಲ ಹಾಕೋಬೇಕನ್ನೋದು ಆಸೆ ತೀರುದು ಯಾವಾಗ?
ನೋಡ ವೀಣಾ, ಹಿಂದಿನ ಜನ್ಮದಾಗ ಏನ್ ಕರ್ಮಗಳನ್ನ ಮಾಡಿರ್ತೀವಿ ಏನ ಅದನ್ನ ಈ ಜನ್ಮದಾಗಂತೂ ಅನುಭವಿಸ್ಲೇಬೇಕಾ, ಅದಕ್ಕೆ ಬಡವರಾಗ್ಬಿಟ್ಟಿರ್ತೀವಿ ಅಂತ ನನಗನ್ನಿಸ್ತದ. ಅಲ್ಲ ನಮ್ಮ ಮನೆ ಬರ್ದಾಗ ಬಂಗಾರ ಹಾಕೊಳ್ಳೋದಿತ್ತು ಅಂತಿಕೋ ಹೆಂಗಾದ್ರೂ ಹಾಕೋತೀವಿ, ಯಾವ ರೀತಿಯಾರ ಲಕ್ಷ್ಮಿ ಬಂದೇ ಬರ್ತಾಳ, ಹೆಂಗಾರ ಗಳಿಸಿ ಹಾಕೋತೀವಿ, ಆರಾಮಿರ್ತೀವಿ. ಆದ್ರ ನಮ್ ಜೀವನದಾಗನೇ ಬಂಗಾರ ಹಾಕೊಳ್ಳೋದೇ ಇಲ್ಲ ನಮ್ಮ ಮನೆ ಬರ್ದಾಗ ಅಂದಾಗ ಏನ್ ಮಾಡಕ್ಕಾಗ್ತದೆ ಹೇಳು? ಹ ದುಡಿದು ಗಳಿಸಿ ನೀನು ಹೋಗು ಕೆಲ್ಸಕ್ಕ, ದುಡಿ ಇಬ್ರು ಕೂಡಿ ಅವಾಗ ಹಾಕೋಬಹುದು. ನನಗೂ ಹಂಗಿಷ್ಟನೇ ಸುಮಾ. ನಾನು ಕೆಲ್ಸಕ್ಕೆ ಹೋದ್ನಿ ಅಂದ್ರ ಏನ್ರ ಮಾಡ್ಕೊಂಡು ಹಾಕೋಬೇಕಂತೇಳಿ, ಆದ್ರೆ ಕೆಲ್ಸಕ್ಕೊಂದು ಕಳ್ಸಂಗ್ಲಂತಾರಲ್ಲ ನಮ್ಮ ಮನ್ಯಾಗ. ಅದೇ ನೋಡುವ ಪ್ರಾಬ್ಲಮ್ಮು. ಕೆಲ್ಸಕ್ಕರೆ ಕಳ್ಸಂಗ್ಲಂತವ, ತಾವ್ ತಂದು ಪೇಮೆಂಟ್ನ್ಯಾಗ ಮಾಡಿ ಸಾಯ್ಬೇಕು. ಅದಕ್ಕಂತಾನೆ ಸಾಕಾಗಿಬಿಡ್ತದ ನೋಡ ನನಗರಿ. ಏ ವೀಣಾ, ಆ ಸುಮ್ಮಿ ಮಾತೇನು ಕೇಳ್ತಿ, ಬರೇ ಬೋಧನೆನೇ ಮಾಡ್ಸೋದು, ಸಂತೆನ ಸಜೆಷನ್ ಕೊಡೋದು ಆಯ್ತದ್ರದ್ದು. ನೀ ಏನ್ ಮಾಡು, ನಿನ್ನ ಗಂಡಗ ಒಳಗೆ ಹಾಕಿ 4 ಬಿಗಿ, ನಾನು ಹೋಗ್ತೀನಿ ಕೆಲ್ಸಕ್ಕ, ಇದ್ರಾಗ ಎಷ್ಟು ದಿನ ಸಾಯಮು ಅಂತೇಳಿ ಅಂದ್ರ ಕಳಿಸ್ತಾರ. ಏ ಸುಂದ್ರಿ, ಎಂತ ಐಡಿಯಾ ಕೊಡ್ತಾನ ನೋಡಿದು ಮನೆಯ ಐಡಿಯಾ. ಏನ ನಡಿಯ ಕಡಿ. ಸುಮ್ ಕೂಡ ಸುಮ್ಮ ಅನ್ನಗೇನು ಗೊತ್ತದ. ಅಲ್ಲ ಈಕಿ ಬೇಕಾದಂಗೆ ಕಲ್ತಾಳಿಲ್ಲ, ನಾವರ ಏನೂ ಕಲ್ತಿಲ್ಲ, ಕಳ್ಸೋದು ಬೇಡ. ಅಲ್ಲ ಕಲ್ತಾಕಿಗನು ನೌಕರಿ ಕಳ್ಸಂಗಂದ್ರೇನ? ಅದೇ ಬಡತನದಾಗ ಕೊಳಿಬೇಕಲ್ಲ ಸಂತೆನ. ತಾನಾರ ಏನಾರ ಕೊಡಿಸ್ತಾನ, ಅದನ್ನು ಮಾಡಂಗಿಲ್ಲ. ಹೋಗೋರಿಗೂ ಬೇಡ ಅಂತಾನಂದ್ರೆ ಮತ್ತೆ ಎಷ್ಟರ ಇರ್ಬೇಕು ಅವಂದು. ಬರ್ಲಿ ನೀವ ನಾಳೆ ನಾನು ಒಂದು ಕೈ ನೋಡ್ಕೋತೀನಿ. ಏ ಯವ್ವ ಸುಂದ್ರವ, ನಿನ್ ಸಂಸಾರ ನೀ ನೋಡ್ಕೊರ, ಅಕ್ಕಿಂದೇನೋ ಒಂದ್ ಕೈ ನೋಡ್ಕೊಳಿಕ್ ಹೋತಿದಿ. ಕಾರ್ಬಾರ್ಗಿತ್ತಿ. ಏವ ಬ್ಯಾಡ ವಯವ್ವ ಸುಂದ್ರಿ, ಮತ್ತೆ ನೀ ಬಂದು ನನ್ನ ಗಂಡಿಗೆ ಹೇಳಿ ಎಲ್ಲರ ಮುಂದೆ ಹೇಳ್ಕೊತ್ರಿಗಾಡ್ತೇನು ನಂದು ಅಂತೇಳಿ ಅವ ನನಗೆ ಬೈದು ಯಾಕೆ ಬೇಕಂತ ಸುಮ್ಮನೆ ಅದನ್ನ ಕೇಳಿ ನಮ್ಮ ಮಾತ್ರ ಅಂಪ ರೂಢಿ ಮಾಡೋದು ಬೇಡ ಬೇಡ ವಯವ್ವ. ಹಿಂಗೆ ಬದುಕೋತ ಹೋಗೋದು ನೋಡು ಸುಂದ್ರಿ, ಹೆಂಗೆ ಬರ್ತದ ಹಂಗೆ ಸುಮ್ಮ ಹೇಳ್ದಂಗೆ ನೀನು ನಣೆ ಬರೋದು, ಏನು ಮಾಡ್ಲಿಕ್ಕಾಗಲ್ಲ. ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡಿದ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸ್ದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.